ಏನು ಮಾಡ್ತಾರೆ ಗೊತ್ತಾ, ಏನೋ ರಿಸಲ್ಟೇ ಬಂದಿಲ್ಲ. ನನ್ನ ಫೇವ್ರೆಟ್ ಥಿಂಗ್ಸ್ ಎಲ್ಲ ಮಾಡ್ತಾರೆ. ನೀವು ನಮ್ಮ ಮನೇಲಿ ಜಾಸ್ತಿ ಎಗ್ ಫ್ರೈಡ್ ರೈಸ್ ಮಾಡೋದು, ಯಾಕೆಂದರೆ ನಂಗೆ ತುಂಬ ಇಷ್ಟ. ಇದು ನಮ್ಮಮ್ಮ ಇಟ್ಟಿದ್ದಾರೆ. ಅನ್ನ ನಾನು ಮಾಡಿದೆ ಗೈಸ್, ನಾನು ನೆಟ್ವಾಗಿ ಮಾಡಿದ್ದೀನಿ. ಆಲ್ರೆಡಿ ಇಲ್ಲಿವರೆಗೂ ಎಷ್ಟು ಸತಿ ಸೀದಿಸಿದ್ದೀನಿ ಗೊತ್ತಾ? ಓಕೆ ಸೀದಿಸಿದ್ದೀನಿ. ವಾಟ್ ಈಸ್ ದಟ್? ಹಾಂ, ಸೀದಿಸಿದ್ದೀನಿ ಗೊತ್ತಾ? ಮೇ ಬಿ ಸಮ್ 5-6 ಟೈಮ್ಸ್. ನಂಗೆ ಮಾಡೋಕ್ಕೆ ಬರಲ್ಲ ಗೈಸ್, ಮಾಡೋಕ್ಕೆ ಬರಲ್ಲ. ಯಾಕೆಂದರೆ ನಮ್ಮನೇಲಿ ಎಷ್ಟು ಇದಾಗೆ ಏನು ಹೇಳ್ತಾರೆ ಏನೋ ಗೊತ್ತಿಲ್ಲ, ನೀವೇ ಕಮೆಂಟ್ ಮಾಡಬೇಡಿ ಏನು ಹೇಳ್ತಾರದನ್ನು ಅಂತ. ಹಾಗೆ ಬೆಳೆಸಿದ್ದಾರೆ. ಲೈಕ್ ನನಗೆ ಇಲ್ಲಿವರೆಗೂ ಮ್ಯಾಗಿ ಮಾಡೋಕ್ಕೆ ಬರುತ್ತೆ. ಸೊ ಒಂದು ಸತಿ ನಾನೇನೋ ಚಾಕ್ಲೇಟ್ ಮಿನಿ ಪಡ್ಡೂಸ್ ಮಾಡಿದೆ. ಅದನ್ನು ಮಮ್ಮಿ ವೀಡಿಯೋ ಮಾಡಿದರು. ಸೊ ಮಮ್ಮಿ ಹೆಲ್ಪ್ ತೊಗೊಂಡು ಮಾಡಿದ್ದು. ನಮ್ಮ ಮಮ್ಮಿ ಹೆಲ್ಪ್ ಇಲ್ಲದೆ ಏನೂ ನನಗೆ ಮಾಡೋಕ್ಕೆ ಬರೋಲ್ಲ ಸೀರಿಯಸ್ಲಿ. ಸೊ ಅಡುಗೆ ಕಲಿಬೇಕಂತ ಇದ್ದೀನಿ, ಬಟ್ ನಂಗೆ ಇಷ್ಟ ಇಲ್ಲ ಅಡುಗೆ ಮಾಡೋದಕ್ಕೆ. ಏನು ಗೊತ್ತಾ, ಅಡುಗೆ ಕಲ್ತ್ಬಿಟ್ರೆ ಏನು ಮಾಡ್ತಾರಂದರೆ, ಎಸ್ಪೆಷಲಿ ಟೀನೇಜರ್ ಪೀಪಲ್ಸ್ಗೆ ಹೇಳ್ತಾ ಇದ್ದೀನಿ, ಅಡುಗೆ ಕಲ್ತ್ಬಿಟ್ರೆ ಕಲಿಬೇಡಿ. ಕಲ್ತ್ಬಿಟ್ರೆ ಏನು ಮಾಡ್ತಾರಂದರೆ, ಡೈಲಿ ನೀನೇ ಮಾಡು, ಹುಷಾರಿಲ್ಲ ನೀನೇ ಮಾಡು. ಓಕೆ, ಹುಷಾರಿಲ್ಲ ಮಾಡ್ಬೋದು, ಹುಷಾರಿಲ್ಲದ್ರೆ ನಾನು ಏನು ಮಾಡ್ತೀನಿ ಗೊತ್ತಾ, ಇವತ್ತು ಫಸ್ಟ್ ಟೈಮ್ ಚೆನ್ನಾಗಿ ಮಾಡಿದ್ದೀನಿ ಅನ್ನನ. ಸೊ ನೆಕ್ಸ್ಟ್ ಟೈಮಿಂದ ಹುಷಾರಿಲ್ಲ ಅಂದರೆ ಅನ್ನ ಮಾಡಿರ್ತೀನಿ ಅಷ್ಟೇ. ಸೊ ದಿಸ್ ಇಸ್ ಮೈ ಐ ಥಿಂಕ್ ಸೊ ಇದು ನನ್ನ ಫಸ್ಟ್ ವ್ಲಾಗ್ ಈ ಥರ ನಾನು ಮಾಡ್ತಾ ಇರೋದು. ಯೂಶ್ವಲಿ ನಾನು ವ್ಲಾಗ್ಸ್ ಮಾಡ್ತಾ ಇರಲಿಲ್ಲ. ಸೊ ಸೆಕೆಂಡ್ PU ಕಂಪ್ಲೀಟ್ ಆಗಲಿ, ಆಮೇಲೆ ಅಮ್ಮಂಗೆ ಹೆಲ್ಪ್ ಮಾಡೋಣ ಅಂತಿದೆ. ಸೊ ಅಮ್ಮ ಕೂಡ ಇವಾಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವ್ಲಾಗ್ಸ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಸೊ ನಾನು ಮಾಡ್ತಾಯಿದ್ದೀನಿ. ಡೋಂಟ್ ವರಿ ಗೈಸ್, ಐ ಆಮ್ ಹಿಯರ್. ಸೊ ನನ್ನ ರಿಸಲ್ಟ್ ಇವತ್ತು ಗೈಸ್, ರಿಸಲ್ಟು ಸೆಕೆಂಡ್ PU ರಿಸಲ್ಟ್ ಬಿಡ್ತಿದೆ ಇವತ್ತು. ಸೊ ವೇಟಿಂಗ್ ಫಾರ್ ರಿಸಲ್ಟ್. ಏನು ಗೊತ್ತಾ, ಏನು ಭಯ ಆಗೋದಂದರೆ, ಸಮ್ ಪೇರೆಂಟ್ಸ್ ಹೆಂಗೆ ಇರ್ತಾರೆ ಅಂದರೆ, ಇಷ್ಟು ತೆಗಿಲೇಬೇಕು, ಲೈಕ್ 90-95 ತೆಗಿಲೇಬೇಕು. ಆರ್ ಸಮ್ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಇದ್ದರೆ 80 ತೆಗಿಲೇಬೇಕು, ಈ ಥರ ಇರ್ತಾರೆ. ಸೊ ಪ್ರೆಷರ್ ಮಾಡ್ತಾರೆ. ಸೊ ನನಗೆ ಯಾವ ಥರ ಪ್ರೆಷರ್ ಇದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಐ ಡೋಂಟ್ ಹ್ಯಾವ್ ಎನಿ ಫೋರ್ಸ್. ಇದು ಪ್ರಾಬ್ಲಮ್ ಇರೋದು. ನನಗೆ ಏನು ಫೋರ್ಸ್ ಇಲ್ಲ, ನನಗೆ ಇಷ್ಟ ತೆಗಿಬೇಕು ಅನ್ನೋದು ಎಂಥದ್ದು ಸಹ ಇಲ್ಲ. ಸೊ ಐ ಆಮ್ ಆ್ಯಾವ್ರೇಜ್ ಸ್ಟೂಡೆಂಟ್. ಸೊ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ ಅಷ್ಟೇ, ಏನು ಫೋರ್ಸ್ ಮಾಡಲ್ಲ, ನಂಬಿಕೆ ಇದೆ ಇಷ್ಟೇ. ಇದೇ ಪ್ರಾಬ್ಲಮ್ಮು. ಭಯ ಆಗುತ್ತೆ. ಇವಾಗ ರಿಸಲ್ಟ್ ಬರುತ್ತೆ. ಸೊ 3 o'clock. ಸೊ ಟೈಮ್ ಎಷ್ಟು ತೋರಿಸ್ತೀನಿ ತಡೀರಿ. ಸೊ ಇಟ್ಸ್ 9:28. ಸೊ ಇನ್ನು 5 hours 32 minutes ಇದೆ ಎಕ್ಸಾಮ್ ರಿಸಲ್ಟ್ಗೆ. ಸೊ ದಿಸ್ ಈಸ್ ಮೀ, ಐ ಆಮ್ ಚಿಲ್ಲಿಂಗ್ ಗೈಸ್. ಸೊ ಯಾರಿಗೆಲ್ಲ ಇವತ್ತು ರಿಸಲ್ಟ್ ಇದೆ, ಆಲ್ ದಿ ಬೆಸ್ಟ್. ನನಗೂ ಕೂಡ ಆಲ್ ದ ಬೆಸ್ಟ್ ಪೀಪಲ್ಸ್. ಆಮೇಲೆ ಇನ್ನೊಂದು ಏನು ಗೊತ್ತಾ, ತುಂಬ ಜನ ತುಂಬ ಜನ ನನ್ನ ಫ್ರೆಂಡ್ಸ್ದು ಇವತ್ತು ಬರ್ತಡೇ ಇದೆ ಗೈಸ್. ನೀವು ಎಷ್ಟು ಲಕ್ಕಿ ಗೊತ್ತಾ, ಬರ್ತಡೇ ದಿನ ರಿಸಲ್ಟ್ ಇದೆ ನಿಮಗೆಲ್ಲ. ಒಂಥರ ಲಕ್ಕಿ ಕೂಡ, ಒಂಥರ ಅನ್ಲಕ್ಕಿ ಕೂಡ. ಯಾವ ಥರ ಲಕ್ಕಿ ಅಂದರೆ, ಲೈಕ್ ಎಕ್ಸಾಮ್ ಕೆಲವೊಂದು ಮನೇಲಿ ಹೆಂಗಿರುತ್ತೆ ಅಂದರೆ, ಎಕ್ಸಾಮ್ ಬಂದಿದೆ, ರಿಸಲ್ಟ್ ಬಂದಿದೆ, ಆದರೆ ಬರ್ತಡೇ ಇದೆ ಅಂದ್ಬಿಟ್ಟು ಭಯಲ್ಲ. ಇನ್ನು ಕೆಲವೊಬ್ರು ಮನೇಲಿ ಹೆಂಗಿರುತ್ತೆ ಅಂದರೆ, ಬರ್ತಡೇ ಇದೆ ಸೈಡ್ ಇಟ್ಬಿಡ್ತಾರೆ, ರಿಸಲ್ಟ್ನ ಇಟ್ಕೊಂಡು ರುಬ್ತಾರೆ. ಸೊ ಫೀಲ್ಡಿಂಗ್ ಸೆಟ್ ಗೈಸ್. ಸೊ ನಾನು ನಮ್ಮ ಮನೇಲಿ ಏನು ಹೇಳ್ದೆ ಗೊತ್ತಾ, ಆ್ಯಕ್ಚುಲಿ ಒಂದು ರೀಲ್ಸ್ ನೋಡ್ಕೊಂಡು ಚೆನ್ನಾಗಿ ರಿಸಲ್ಟ್ ಬಂದರೆ ಶಾಂತವಾಗಿ ಸಿಗ್ತೀನಿ. ಚೆನ್ನಾಗಿ ರಿಸಲ್ಟ್ ಬರೋದಾದರೆ ಸುಶಾಂತ್ ಸಿಂಗಾಗಿ ಸಿಗ್ತೀನಿ ಅಂದ್ಬಿಟ್ಟೆ ಅಪ್ಪ. ರೀಲ್ಸಲ್ಲಿ ನೀವು ನೋಡಿರ್ಬೋದು, ಈಗ ಫುಲ್ಲು ಟ್ರೆಂಡಿಂಗಲ್ಲಿದೆ ಅದು ಅಂತ. ಅದನ್ನು ನೋಡ್ಬಿಟ್ಟು ಹೇಳ್ದೆ, ಇವರೇ ಮಾಡ್ತವ್ರೆ, ಈ ಥರ ಮಾತಾಡ್ತೀಯಾ, ಯು ಗೆಟ್ ವಾಟ್ ಎವರ್ ಪರ್ಸೆಂಟೇಜ್ ವಿಲ್ ಗೆಟ್, ನಮಗೇನೋ ಪ್ರಾಬ್ಲಮ್ ಇಲ್ಲ ಅಂದ್ಬಿಟ್ರು. ಆದರೂ ಭಯ ಆಗ್ತಿದೆ, ಬಿಕಾಸ್ ಅವ್ರ ಎಕ್ಸ್ಪೆಕ್ಟೇಷನ್ ಒಳಗಿದೆ, ತೋರಿಸ್ಕೊಳ್ಳಲ್ಲ. ಸೊ ಮಮ್ಮಿ ಬಂದು ಇವಾಗ ರೆಡಿ ಆಗ್ತಿದೆ. ಪಪ್ಪ ಬಂದು ವಾಕಿಂಗ್ ಹೋಗಿದ್ದಾರೆ, ಫುಲ್ಲು ಫಿಟ್ ಪಪ್ಪ. ನಮ್ಮ ಪಪ್ಪ ಬೇರೆ ಯಾರೂ ಹೋಗಲ್ಲ ಮನೇಲಿ ವಾಕಿಂಗು, ಯಾರು ಮೇಂಟೈನ್ ಮಾಡಲ್ಲ, ನಮ್ಮ ಪಪ್ಪ ಮಾಡ್ತಾರೆ. ಸ್ಟ್ರಾಂಗ್ ಡ್ಯಾಡ್. ಸಚ್ಚಿತ್ತು ಅಜ್ಜಿ ಮನೇಲಿದ್ದಾನೆ. ಸೊ ನಾನು ಒಬ್ಬಳೇ ಇದ್ದೀನಿ. ಇವತ್ತು ಕಾಲೇಜ್ ಇತ್ತು ಆ್ಯಕ್ಚುಲಿ. ನಾನು ಅಂದ್ಕೊಂಡೆ ಕಾಲೇಜ್ಗೆ ಹೋಗ್ಬಿಟ್ಟು ಒಬ್ಬಳೇ ಸೆಲೆಬ್ರೇಟ್ ಮಾಡೋಣ, ಫಸ್ಟು ಒಬ್ಬಳೇ ಸೆಲ್ಫ್ ಸೆಲೆಬ್ರೇಟ್ ಮಾಡೋಣ, ಆಮೇಲೆ ಫ್ಯಾಮಿಲಿ ಜೊತೆ, ಆಮೇಲೆ ಫ್ರೆಂಡ್ಸ್ ಜೊತೆ ಅಂತ ಅಂದ್ಕೊಂಡೆ. ಬಟ್ ಪಪ್ಪ ಬಿಡಲಿಲ್ಲ. ಸೊ ಇವತ್ತು ಫ್ಯಾಮಿಲಿ ಜೊತೆನೇ ಸೆಲೆಬ್ರೇಟ್ ಮಾಡ್ಬೇಕು ಫಸ್ಟು, ಒಬ್ಬಳೇ ಮಾಡೋಕ್ಕಾಗಲ್ಲ. ನನ್ನ ಭಯ ಆಗ್ತೈತೆ. 5 hours more. ರಿಸಲ್ಟ್ ಬಂದಾದಮೇಲೆ ನನ್ನ ರಿಯಾಕ್ಷನ್ ನೋಡಿರುವಂತೆ. ಸೊ ಸಮ್ಮನ್ ವಿಲ್ ಕ್ಯಾಪ್ಚರ್. ದಿಸ್ ಇಸ್ ಮೈ ಐಸ್. ಆ್ಯಕ್ಚುಲಿ ಡಾರ್ಕ್ ಸರ್ಕಲ್ಸ್ ಯಾಕೆ ಬಂದಿದೆ ನೋಡಿ, ಅಂದರೆ ನಾನು ನಿದ್ದೆ ಮಾಡಿಲ್ಲ, ರಿಸಲ್ಟ್ ಟೆನ್ಷನಾಗಿ ನಿದ್ದೆ ಮಾಡಿಲ್ಲ. ಓಕೆ, 5 hours ಆದಮೇಲೆ ಸಿಗ್ತೀನಿ. ಓಕೆ, ಬಾಯ್.